ಏನಿದು ಯಾವಾಗ ನೋಡಿದ್ರು ನಾನ್ ವೆಜ್ಜೇ ಮಾಡ್ತೀಯ ಅನ್ನೋರ್ಗೆ ಇವತ್ತು ವೆಜ್ ರೆಸಿಪಿ ಜೊತೆ ಬಂದಿದ್ದೀನಿ. 400 ಗ್ರಾಮ್ಸ್ ಮಶ್ರೂಮ್ ತಗೊಂಡಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್‌ನ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಆನಿಯನ್‌ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಜಾರ್‌ಗೆ ಟೊಮ್ಯಾಟೊ, ಕ್ಯಾಶ್ಯೂ, ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡು, ಒಂದು ಕಡಾಯಿಗೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಹಸಿ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ರುಬ್ಬಿರೋ ಮಸಾಲ ಹಾಕಿ ಅರಿಶಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರು, ಖಾರಕ್ಕೆ ಹಾಕಿ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಬೇಕಾದ್ರೆ ಮಶ್ರೂಮ್ನ ಹಾಕಿ ಹಾಗೆ ಒಂಚೂರು ಎಲ್ಲ ಮಶ್ರೂಮ್ ಎಲ್ಲ ನೀಟಾಗಿ ಕೂಟಾಗೋ ಥರ ಮಸಾಲ ಹಾಕಿ ಕವರ್ ಮಾಡಿ ಇಟ್ಬಿಟ್ರೆ ಮಶ್ರೂಮಲ್ಲೇ ನೀರು ರಿಲೀಸ್ ಆಗಿ ಮಶ್ರೂಮ್ ಚೆನ್ನಾಗಿ ಕುಕ್ ಆಗಬೇಕಾದ್ರೆ ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮೇಲಿಂದ ಕಸೂರಿ ಮೇಥಿನ ಕೈಯಲ್ಲೇ ಕ್ರಷ್ ಮಾಡಿ ಹಾಕಿ 2 to 3 ಮಿನಿಟ್ಸ್ ಕವರ್ ಮಾಡಿ ಚೆನ್ನಾಗಿ ಕುಕ್ ಆದಮೇಲೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬಿಸಿ ಬಿಸಿ ಮಶ್ರೂಮ್ ಗ್ರೇವಿ ರೆಡಿ. ನೀವು ಇದನ್ನ ಎಂದ್ರ ಜೊತೆ ಬೇಕಾದ್ರೂ ತಿನ್ಬೋದು, ಚಪಾತಿ, ರೈಸು, ರೊಟ್ಟಿ. ನಾವಿಲ್ಲಿ ಚಪಾತಿ ಜೊತೆ ತಿಂತಿದ್ದೀವಿ. ನೀವು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ.